ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏನಾದ್ರು ಬಿಸ್ನೆಸ್ ಮಾಡ್ಬೋದಿತ್ತು, ಆ ಥರ ಏನಾದ್ರು ಯೋಚನೆ ಬರ್ತಿತ್ತು. ಶಿವಾಜಿರಾವ್ ಅಂತ ಹೇಳಿ ನನ್ನ ಹೆಸರು. ನಾನು ಯೂನಿವರ್ಸಿಟಿಯಲ್ಲಿ ಅಟೆಂಡರ್ ವರ್ಕಾಗಿ ಕೆಲಸ ಮಾಡ್ತೇನೆ. ನನ್ನ ಹೆಸರು ಮಮತಾ. ಇವಾಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ. ಈ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿ 1.5 ವರ್ಷ ಆಯ್ತು ಅಷ್ಟೇ. ಒಬ್ಬರೇ ದುಡಿಯೋಕೆ ಹೋಗ್ತಾ ಇದ್ರು ನಮ್ಮ ಮನೆಯವರು. ಸಂಬಳ ಬೇರೆ ಕಮ್ಮಿ, ಮಕ್ಕಳು 3 ಜನ ಓದ್ತಾ ಇದ್ದಾರೆ, ನಮಗೆ ಕಷ್ಟ ಆಗ್ತಾ ಇತ್ತು. ದೊಡ್ಡ ಮಗಳಿಗೆ ಅಂತಾದರೆ 35,000 ಬರ್ತೈತೆ ಇಯರ್ಲಿ. ಸೆಕೆಂಡ್ PU ಮಗಳಿಗೆ 15,000 ಬರುತ್ತೆ. ಮಗನಿಗೆ 1 to 10th ಮಟ 25,000 ಬರುತ್ತೆ. ಮಕ್ಕಳಿಗೆ ಓದಿಸೋದು, ಮನೆ ರೇಷನ್ನು, ಮತ್ತು ಅಲ್ಲಿ ಕರೆಂಟ್ ಬಿಲ್ಲು, ಸಿಲಿಂಡ್ರು ಅವೆಲ್ಲ ಭಾಳ ವಜ್ಜೆ ಆಗೋದು. ಅವ್ರು ಒಬ್ಬರು ಸಂಬಳದಲ್ಲಿ ಕಮ್ಮಿ ಅಲ್ಲ ಸಂಬಳ. ನಮ್ಮ ಅತ್ತೆನೂ ವಯಸ್ಸಾಗಿತ್ತಾ, ಅದಕ್ಕೋಸ್ಕರ ನಮ್ಮ ಮಕ್ಕಳು ಸಣ್ಣವಿದ್ವು ಅವಾಗ. ಅದಕ್ಕೆ ನಾನು ಮನೆಯಲ್ಲೇ ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇದ್ದೆ. ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏನಾದ್ರು ಬಿಸ್ನೆಸ್ ಮಾಡ್ಬೋದಿತ್ತು, ಆ ಥರ ಏನಾದ್ರು ಯೋಚನೆ ಬರ್ತಿತ್ತು. ಮಾಡಿದರೆ ಆಗೋದು ಮನೆಗೆ ಹೆಲ್ಪ್. ನಾನು ಖಾಲಿ ಮನೆಗೆ ಇರ್ತೀನ, ಜಲ್ದಿ ಕೆಲಸ ಮುಗೀತತ್ತ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಬೇಜಾರು ಅನಿಸುತ್ತೆ. ಈಗ ವ್ಯವಹಾರ ಮಾಡಿದರೆ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಏನಾರು ಒಂದು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡಿಸಿದ್ದೆ ಲೋನ್. ಪ್ರಶಾಂತ್ ಅಂತೇಳಿ ನಮ್ಮ ಫ್ರೆಂಡ್ ಇದ್ದರು, ಅವ್ರಿಗೆ ಕೇಳಿದ್ವಿ ಈ ಥರ ಲೋನ್ ಕೊಡ್ತೀರಂತೆ ಅಂತ ಕೇಳಿದಾಗ ಅವರು ಆಯಿತು ಶಿವಾಜಿ ಕೊಡ್ತೀವಿ, ನೀವು ಬನ್ನಿ ಅಂತ ಹೇಳಿದ್ರು. ನಾವೊಂದು ಸಲ ಹೋಗಿ ಬ್ಯಾಂಕಿಗೆ ಹೋಗಿ ಮಾತಾಡ್ಕೊಂಬಂದ್ವಿ. ಆಯಿತು ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು ಇಲ್ಲಿ ಬಂದುಬಿಟ್ಟು ನಮ್ಮದೆಲ್ಲ ಚೆಕ್ ಮಾಡಿದ್ರು, ತಮ್ಮ ಇನ್ಫ್ರೇಷನ್ನು ಎಲ್ಲ ಚೆಕ್ ಮಾಡಿ ನಮಗೆ ಅದರಿಂದ ಯಾವುದು ಲೋನ್ ಇಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. 15 ದಿವಸದಲ್ಲಿ ನಾವು ಬ್ಯಾಂಕಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಇಲ್ಲೆಲ್ಲ ಮಾಡೋದ್ಮೇಲೆ 15 ದಿವಸಕ್ಕೆ ನಮಗೆ ಅಕೌಂಟಿಗೆ ಲೋನ್ ಕೊಟ್ಟರು. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅದೇ ಲೋಯರಪ್ಪರಿಗೆ ಬಂದವರಿಗೆ ಅವರಿಗೂ ಕೊಟ್ಕೊಂಡು ಮನೆ ಕೆಲಸನ ಮುಗಿಸ್ಕೊತೀವಿ. ಸಂಜೆ ಬಂದು ಅವರೇ ಮಾಡೋ ಗಿರಾಕಿಗಳಿಗೆ, ಮಧ್ಯಾಹ್ನ ಅಷ್ಟೇ ಬಂದವ್ರಿಗೆ ನಾವು ಮಾಡ್ಕೊತೀವಿ. ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ, ಎಲ್ಲ ಖುಷಿ ಅನಿಸ್ತದೆ. ಅವರು ಕೂತು ಮಾಡ್ತಾರೆ ಅನ್ನೋದು ನಮಗೊಂದು ಹೆಮ್ಮೆ ಇದೆ. ಮಕ್ಕಳು ಮದುವೆ ಆಗ್ತಾರೆ, ಅವ್ರು ಏನಾರು ಜಾಬಿಗೆ ಹೋದರೆ ಓದಿ ಖುಷಿ ಆಗುತ್ತೆ. ನನಗೂ ಅಷ್ಟೇ ಮನೇಲಿ ವ್ಯಾಪಾರ ಏನಾರು ಮಾಡ್ಕೊಂಡು ಮುಂದಕ್ಕೆ ಚೆನ್ನಾಗಾದರೆ, ಇನ್ನೂ ಚೆನ್ನಾಗಾದರೆ ಒಳ್ಳೆ ಖುಷಿ ಆಗುತ್ತೆ. ಒಂದು ಸ್ಪೋರ್ಟ್ಸ್ ವೇರ್ ಅಂತ ಅಂತಾರೆ, ಏನಾರ ಅಂಗಡಿ ತೆಗಿಬೇಕಂತ ಆಸೆ ಇದೆ. ಫಸ್ಟ್ ಟೈಮೆಲ್ಲ ತಗೊಂಡಾಗೆಲ್ಲ ಕಸ್ಟಮರ್ಗಳು ಸ್ವಲ್ಪ ಪಾಪ್ಯುಲೇಷನ್ ಇದ್ದಿಲ್ಲಲ್ಲ, ಅದಕ್ಕೋಸ್ಕರ ಕಮ್ಮಿ ಆಗ್ತಾಯಿತ್ತು. ಈಗ ಬರ್ತಾ ಬರ್ತಾ ಪಾಪ್ಯುಲೇಷನ್ ಆಗಿರೋದ್ರಿಂದ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಗಿದೆ. ನನಗೆ ಇಯರ್ಲಿ ಒಂದು 50,000 ಹತ್ತತ್ರ ನನಗೆ ಇದಾಗ್ತಾಯಿತ್ತು. ಹಂಗಾಗಿ ಮನೆಯಲ್ಲಿ ಸ್ವಲ್ಪ ಎಲ್ಲ ಅನುಕೂಲ ಆಗ್ತಾಯಿತ್ತು.